ಜನರಿಗೆ ಇನ್ನು ಫಲಾನುಭವಿಗಳಿಗೆ ದುಡ್ಡು ಹೋಗಿಲ್ಲ, ಆದರೆ ಸಚಿವರು ಅದ್ರ ಬಗ್ಗೆ ಏನು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ನೋಡಿ, ಅದು ಆಗಲೇ ಅವ್ರು ಭಾಳ ಸ್ಪಷ್ಟವಾಗಿ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದನ್ನು ಪದೇ ಪದೇ ಕೇಳಿದ್ರೆ ಏನು ಹೊಸದಾಗಿ ಏನು ಹೇಳೋಕ್ಕಾಗ್ತದೆ? ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರು. ನನ್ನ ಹತ್ರ ಇರುವಂಥ ಮಾಹಿತಿನಲ್ಲಿ ಹಾಗಿತ್ತು, ಅದಕ್ಕೆ ನಾನು ಹೇಳಿದ್ದೇನೆ ಅಂತ. ಸೊ ಅದ್ರ ಬಗ್ಗೆ ದಿನ ಅದೇ ಕೇಳ್ಕೊತಾ ಹೋದರೆ ಹೊಸದೇನು ಹೇಳೋಕ್ಕಾಗಲ್ಲ. ವೆನ್ ಶಿ ಈಸ್ ಎಕ್ಸ್ಪ್ರೆಸ್ಡ್ ರಿಗ್ರೆಟ್, ವೆನ್ ಶಿ ಈಸ್ ಆಲ್ರೆಡಿ ಟೋಲ್ಡ್ ಎಸ್ ಒಂದು ಹೆಚ್ಚ ಕಮ್ಮಿ ಆಗಿದೆ ಕಳಿಸೋದ್ರಲ್ಲಿ ಅಂತ ಹೇಳಿದ್ಮೇಲೆ ಅದನ್ನು ಸರಿಪಡಿಸೋದು ನಮ್ಮ ಜವಾಬ್ದಾರಿ, ಅದು ನಾವು ಮಾಡ್ತೀವಿ. ಯುವ ನಿಧಿ ಸರ್ ನಿಮ್ಮ ಸರ್ಕಾರ ಮಹತ್ವದ ಯೋಜನೆ, ನಿರುದ್ಯೋಗ ಕೌಂಟರ್ ಕೊಡಬೇಕು ಅಂತ, ಅದರದ್ದು ಅದ್ರ ಫೈನಲ್ ಔಟ್ಕಮ್ ಏನು ಸರ್? ಅದು ಉದ್ಯೋಗ ಕೊಡಿಸ್ಬೇಕು ಅಂತ ಅಥವಾ ನೋಡಿ, ಯುವ ನಿಧಿ ಇರ್ಬೋದು, ಯುವ ನಿಧಿ ಪ್ಲಸ್ ಇರ್ಬೋದು, ಇವೆರಡೂ ಯೋಜನೆಗಳು ಕೂಡ ನಮ್ಮ ರಾಜ್ಯದ ಮಾನವ ಸಂಪನ್ಮೂಲವನ್ನು ಬಲಿಷ್ಠಗೊಳಿಸ್ಲಿಕ್ಕೆ. ಯುವ ನಿಧಿ ಇರ್ಬೋದು, ಯುವ ನಿಧಿ ಪ್ಲಸ್ ಮತ್ತು ನಿಪುಣ ಕಾರ್ಯಕ್ರಮ ಯಾವುದು ನಮ್ಮ ಇಲಾಖೆದು, ಇವೆಲ್ಲ ಮೂರು ಸೇರಿ ವಿ ಆರ್ ಟ್ರೈಂಗ್ ಟು ಎನ್ಶೋರ್ ದ್ಯಾಟ್ ದ ಮೋಸ್ಟ್ ಎಂಪ್ಲಾಯಬಲ್ ಹ್ಯೂಮನ್ ರಿಸೋರ್ಸ್ ಇನ್ ದ ವರ್ಲ್ಡ್ ಈಸ್ ಫ್ರಮ್ ಕರ್ನಾಟಕ. 300 ಕೋಟಿ ರೂಪಾಯಿ ನಾವು ಬರೀ ನಿಪುಣ ಯೋಜನೆ ಖರ್ಚು ಮಾಡ್ತಾ ಇದ್ದೀವಿ. ಯುವ ನಿಧಿ ಮತ್ತು ಯುವ ನಿಧಿ ಪ್ಲಸ್ನಲ್ಲಿ ಅವರಿಗೆ ಭತ್ತೆನೂ ಕೊಡ್ತಾ ಇದ್ದೀವಿ ಹಾಗೂ ತರಬೇತಿ ಕೂಡ ಕೊಡ್ತಾ ಇದ್ದೀವಿ. ಇಡೀ ರಾಷ್ಟ್ರದಲ್ಲಿ ಇಂಥ ಒಂದು ಯೋಜನೆ ಬಹುಶಃ ಎಲ್ಲೂ ಇಲ್ಲ. ಸರ್, ಈ ವರ್ಷ ಒಟ್ಟು 700 ಕೋಟಿ ಯುವ ನಿಧಿ ಖರ್ಚು ಮಾಡಿದ್ದಾರೆ, ಆದರೆ ಒಟ್ಟಾರೆ 3,000 ಜನಕ್ಕೆ ಅಷ್ಟೇ ಉದ್ಯೋಗ ಸಿಕ್ಕಿದೆ. ನೋಡಿ, ಅದು ನಿರುದ್ಯೋಗಿ ಭತ್ತೆ. ಅದ್ರ ಜೊತೆಗೆ ಯುವ ನಿಧಿ ಪ್ಲಸ್ ಏನಿದೆ ಅಂದರೆ ಯಾರಿಗೆ ತರಬೇತಿ ಬೇಕು ಅದಕ್ಕೂ ಕೂಡ ಕೊಡ್ತಾ ಇದ್ದೀವಿ. ಸೊ ತರಬೇತಿ ಕೂಡ ಅದರಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ನಾವು ಫಸ್ಟ್ ಕಾನ್ಸೆಪ್ಷಲೈಸ್ ಮಾಡಿದಾಗ ಬರೀ ನೀವು ಹೇಳ್ದಂಗೆ ಭತ್ತೆ ಇತ್ತು, ಆದರೆ ನಮ್ಮ ಯುವಕರಿಗೆ ತರಬೇತಿ ಕೂಡ ಬೇಕಂದ್ರೆ ಯುವ ನಿಧಿ ಪ್ಲಸ್ ಅಂತ ನಾವು ಮಾಡಿದ್ದೀವಿ. ಮತ್ತು ನಿಪುಣ ಯೋಜನೆಯಲ್ಲಿ ಎಮರ್ಜಿಂಗ್ ಟೆಕ್ನಾಲಜೀಸ್ನಲ್ಲಿ ರೀಸ್ಕಿಲಿಂಗು ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ಗಳು ಕೂಡ ನಾವು ತಗೊಂಡಿದ್ದೀವಿ. ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್ ಈಸ್ ಸೇಯಿಂಗ್ ಅಬೌಟ್ ಕರೆಂಟ್ ಸಿಎಂ. ಬಿಟ್ಕೊಳ್ಳೋಣ ಸರ್, 2 ತಿಂಗಳದ್ದು ಜನರಿಗೆ ಇನ್ನು ಫಲಾನುಭವಿಗಳಿಗೆ ದುಡ್ಡು ಹೋಗಿಲ್ಲ, ಆದರೆ ಸಚಿವರು ಅದ್ರ ಬಗ್ಗೆ ಏನು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ನೋಡಿ, ಅದು ಆಗಲೇ ಅವ್ರು ಭಾಳ ಸ್ಪಷ್ಟವಾಗಿ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದನ್ನು ಪದೇ ಪದೇ ಕೇಳಿದ್ರೆ ಏನು ಹೊಸದಾಗಿ ಏನು ಹೇಳೋಕ್ಕಾಗ್ತದೆ? ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರು. ನನ್ನ ಹತ್ರ ಇರುವಂಥ ಮಾಹಿತಿನಲ್ಲಿ ಹಾಗಿತ್ತು, ಅದಕ್ಕೆ ನಾನು ಹೇಳಿದ್ದೇನೆ ಅಂತ. ಸೊ ಅದ್ರ ಬಗ್ಗೆ ದಿನ ಅದೇ ಕೇಳ್ಕೊತಾ ಹೋದರೆ ಹೊಸದೇನು ಹೇಳೋಕ್ಕಾಗಲ್ಲ. ವೆನ್ ಶಿ ಈಸ್ ಎಕ್ಸ್ಪ್ರೆಸ್ಡ್ ರಿಗ್ರೆಟ್, ವೆನ್ ಶಿ ಈಸ್ ಆಲ್ರೆಡಿ ಟೋಲ್ಡ್ ಎಸ್ ಒಂದು ಹೆಚ್ಚ ಕಮ್ಮಿ ಆಗಿದೆ ಕಳಿಸೋದ್ರಲ್ಲಿ ಅಂತ ಹೇಳಿದ್ಮೇಲೆ ಅದನ್ನು ಸರಿಪಡಿಸೋದು ನಮ್ಮ ಜವಾಬ್ದಾರಿ, ಅದು ನಾವು ಮಾಡ್ತೀವಿ. ಯುವ ನಿಧಿ ಸರ್ ನಿಮ್ಮ ಸರ್ಕಾರ ಮಹತ್ವದ ಯೋಜನೆ, ನಿರುದ್ಯೋಗ ಕೌಂಟರ್ ಕೊಡಬೇಕು ಅಂತ, ಅದರದ್ದು ಅದ್ರ ಫೈನಲ್ ಔಟ್ಕಮ್ ಏನು ಸರ್? ಅದು ಉದ್ಯೋಗ ಕೊಡಿಸ್ಬೇಕು ಅಂತ ಅಥವಾ ನೋಡಿ, ಯುವ ನಿಧಿ ಇರ್ಬೋದು, ಯುವ ನಿಧಿ ಪ್ಲಸ್ ಇರ್ಬೋದು, ಇವೆರಡೂ ಯೋಜನೆಗಳು ಕೂಡ ನಮ್ಮ ರಾಜ್ಯದ ಮಾನವ ಸಂಪನ್ಮೂಲವನ್ನು ಬಲಿಷ್ಠಗೊಳಿಸ್ಲಿಕ್ಕೆ. ಯುವ ನಿಧಿ ಇರ್ಬೋದು, ಯುವ ನಿಧಿ ಪ್ಲಸ್ ಮತ್ತು ನಿಪುಣ ಕಾರ್ಯಕ್ರಮ ಯಾವುದು ನಮ್ಮ ಇಲಾಖೆದು, ಇವೆಲ್ಲ ಮೂರು ಸೇರಿ